ಮುಸಲ್ಮಾನರಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಅನ್ನ ಕೊಡಲಿದ್ದಾರೆ. ಎಸ್ಎಂ ಕೃಷ್ಣ ಹಾದಿ ಹಿಡಿದ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತರಿಗೆ ಬಂಪರ್ ಉಡುಗೊರೆಯನ್ನ ಕೊಡ್ತಾರಾ? ಮುಸಲ್ಮಾನರಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಕೊಡ್ತಾರಾ? ಎಸ್ಎಂ ಕೃಷ್ಣ ಹಾದಿ ಹಿಡಿದ ಡಿಕೆ ಶಿವಕುಮಾರ್ ಅಂದು ಮುಸ್ಲಿಮರಿಗೆ 4 ಮಂತ್ರಿ ಸ್ಥಾನ ಕೊಟ್ಟಿದ್ದ ಕೃಷ್ಣ ಥೇಟ್ ಎಸ್ಎಂ ಕೃಷ್ಣ ಫಾರ್ಮುಲಾ ಬಳಸ್ತಾರ ಡಿಕೆಶಿ ಸಂಪುಟ ಸೇರಲು ಮುಸಲ್ಮಾನ ಶಾಸಕರ ಕಸರತ್ತು ನಡೀತಾ ಇದೆ. ಡಿಕೆಶಿ ಸಂಪುಟ 2.0 ವೇಳೆ ಸಚಿವರಾಗಲು ಪೈಪೋಟಿ ಏರ್ಪಟ್ಟಿದೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ಗೆ ಯುಟಿ ಖಾದರ್ ಎಂಟ್ರಿ ಕೊಟ್ಟಿದ್ದಾರೆ. ಆಲ್ರೆಡಿ ಉಳಿದ ಮುಸ್ಲಿಂ ಶಾಸಕರಿಂದ ಲಾಬಿ ಒತ್ತಡ ಕಂಥರ ನಡೀತಾ ಇದೆ. ಮೊದಲ ಹಂತದಲ್ಲಿ ಜಮೀರ್ ಜಾಗಕ್ಕೆ ಖಾದರ್ ಎಂಟ್ರಿ. ಮುಸ್ಲಿಮರಿಗೆ ಇನ್ನೂ 3 ಮಂತ್ರಿಗಿರಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಮುಸಲ್ಮಾನರಿಗೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿಗಳು ನಡೀತಾ ಇದೆ. ಅದರಲ್ಲಿ ಮುಸ್ಲಿಮರಿಗೆ ಎಷ್ಟು ಅವಕಾಶ ಒದಗಿಸಿಕೊಡ್ತಾರೆ? ಎಸ್ಎಂ ಕೃಷ್ಣ ಫಾರ್ಮುಲಾ ಬಳಸ್ತಾರ ಡಿಕೆ ಶಿವಕುಮಾರ್? ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಏನು ನೂತನ ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಅವರ ದಾರಿಗಳು ಅವ್ರು ತೆಗೆದುಕೊಳ್ಳುವಂಥ ಡಿಸಿಷನ್ಸ್ಗಳಾಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀನಿ ಅನ್ನುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಗ್ಯಾರಂಟಿಗಳ ಪರಿಷ್ಕರಣೆ ಆಗಿರ್ಬೋದು, ಹೀಗೆ ಒಂದೊಂದಾದಂತಹ ದಾರಿಯನ್ನ ನೋಡಿಕೊಂಡು ಈಗ ಬೆಂಗಳೂರು ಏನು IT-BT ಕಂಪನಿಯಾಗಿ ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಎಸ್ಎಂ ಕೃಷ್ಣ ಅವರ ಪಾತ್ರ ಎಷ್ಟಿದೆ ಅಲ್ವಾ? ಆ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಸಚಿವಗಿರಿ ಅಂತ ಬಂದಾಗ, ಮಂತ್ರಿಗಿರಿ ಅಂತ ಬಂದಾಗ ಖನೀಜ್ ಫಾತಿಮಾ ಇದ್ದಾರೆ ಕಲಬುರಗಿ ಉತ್ತರದಿಂದ, ಜಮೀರ್ ಅಹಮದ್ ಖಾನ್ ಇದ್ದಾರೆ ಚಾಮರಾಜಪೇಟೆಯಿಂದ. ಮುಸ್ಲಿಂ ಅವರಿಗೆ ಅವಕಾಶ ಮಾಡಿಕೊಡ್ತಾರಾ ಅಂದ್ರೆ ರಹೀಂ ಖಾನ್ ಬೀದರಿಂದ, ತನ್ವೀರ್ ಸೇಠ್ ಇದ್ದಾರೆ ನರಸಿಂಹರಾಜ, ಇನ್ನು ಎನ್.ಎ. ಹ್ಯಾರಿಸ್ ಶಾಂತಿನಗರ. ಸೊ ಈಗಿರುವಂತ ಈಗಾಗಲೇ ರಿಜ್ವಾನ್ ಹರ್ಷದ್ ಇದ್ದಾರೆ ಶಿವಾಜಿನಗರ. ರಿಜ್ವಾನ್ ಹರ್ಷದ್ ಹೆಸರು ಯಾಕೆ ಮುನ್ನೆಲೆಗೆ ಕೇಳಿ ಬರ್ತಾ ಇದೆ ಅಂತ ಅಂದ್ರೆ, ಹೀಗಾಗಿ ಸಲೀಂ ಅಹಮದ್ ಪರಿಷತ್ ಸದಸ್ಯ. ರಿಜ್ವಾನ್ ಹರ್ಷದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಜಟಾಪಟಿಯಲ್ಲಿ ಸಾದಿಕ್ ಪೈಲ್ವಾನನ್ನ ಮನವೊಲಿಸೋದ್ರಲ್ಲಿ ರಿಜ್ವಾನ್ ಹರ್ಷದ್ ಎಷ್ಟೆಲ್ಲ ಪಾರ್ಟ್ ಇತ್ತು, ಯಾವ ರೀತಿಯಾಗಿ ಅಲ್ಲಿ ಮುನ್ನೆಲೆಗೆ ನುಗ್ಗಿದ್ರು. ಯಾಕಂದ್ರೆ ರಿಜ್ವಾನ್ ಹರ್ಷದ್ ಹೋಗಿ ಸಾದಿಕ್ ಪೈಲ್ವಾನ್ ಮನೆಗೆ ಹೋಗಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾರನೇ ದಿನ ಬೆಳಗ್ಗೆನೆ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಾದಿಕ್ ಪೈಲ್ವಾನ್ ಇದ್ರು. ಸೊ ಆ ರೀತಿಯಾಗಿ ಮನವೊಲಿಸಿ ಅದನ್ನು ಕೂಡ ಅಲ್ಲಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಆಗಿದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಎಷ್ಟರ ಮಟ್ಟಿಗೆ ಮುನಿಸಿತ್ತು, ನಮ್ಮ ನಾಯಕನಿಗೆ ಮಾತಾಡಿದ್ದಾರೆ SS ಮಲ್ಲಿಕಾರ್ಜುನ್ ಅನ್ನುವಂಥ ವಿಚಾರಕ್ಕೆ ಎಷ್ಟೆಲ್ಲ ಜಟಾಪಟಿ ನಡೀತಾ ಇತ್ತು. ಸೊ ಹಾಗಾಗಿ ರಿಜ್ವಾನ್ ಹರ್ಷದ್ ಹೆಸರು ಕೂಡ ಮುನ್ನೆಲೆಗೆ ಇರುವಂಥದ್ದು. ಡಿಕೆಶಿ ಸಂಪುಟದಲ್ಲಿ ಮುಸ್ಲಿಂ ಶಾಸಕರಿಗೆ ಜಾಕ್ ಪಾಟ್ ಹೊಡೆಯುತ್ತಾ 2-3 ಸಚಿವ ಸ್ಥಾನಕ್ಕಾಗಿ 5-6 ಶಾಸಕರ ಕದಕ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕೋಟಾದಡಿ ಲಾಬಿ ಏರ್ಪಟ್ಟಿದೆ. ನಾನು ಸೀನಿಯರ್ ಅಂತಿದ್ದಾರೆ ಜಮೀರ್ ಅಹಮದ್ ಖಾನ್. ಆದ್ರೆ ಆಡಿಯೋ ಕಾರಣಕ್ಕೆ ಜಮೀರ್ ಮಂತ್ರಿ ಆಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಸಚಿವ ಸ್ಥಾನ ಕೊಟ್ಟರು ಮತ್ತೊಬ್ಬರಿಗೆ ಮುನಿಸು ಇಲ್ಲಿ ಫಿಕ್ಸ್. ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಚರ್ಚೆ ನಡೀತಾ ಇತ್ತಂತೆ, ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ನಡೀತಾ ಇತ್ತಂತೆ. ಜಮೀರ್ ಅಹಮದ್ ಖಾನ್ಗೆ DCMA ಕೊಟ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಏನು ಆಡಿಯೋ ರಿಲೀಸ್ ಆಗುತ್ತೆ, ಆಡಿಯೋ ಸಂಚಲನ ಸೃಷ್ಟಿ ಆಗುತ್ತೆ, ರಾಜಕೀಯವಾಗಿ ಜಮೀರ್ ಅಹಮದ್ನ ಚಿತ್ರಣವೇ ಬದಲಾಗ್ಬಿಡ್ತು ಆಡಿಯೋದಿಂದ. ಆಡಿಯೋದಲ್ಲಿ ಮಾತನಾಡುವಂಥ ವೈಖರಿ ಅಂದರೆ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಎನ್ನಲಾದಂಥ ವಿಡಿಯೋ ಅದಿನ್ನೂ ತನಿಖೆ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನೇ ಮಾತನಾಡಿದ್ದಾರೆ ಅನ್ನೋದನ್ನ ಅದಿನ್ನೂ ಪ್ರೂವ್ ಆಗಬೇಕು. ಬಟ್ ಮಾತನಾಡಿದ್ದಾರೆ ಅಂತ ಹೇಳಲಾದಂಥ ಒಂದು ಆಡಿಯೋ ಏನಿದೆಯಲ್ಲ
ಈ ಆಡಿಯೋದಲ್ಲಿ ಎಸ್ ಮಲ್ಲಿಕಾರ್ಜುನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು, ಶಾಮನೂರು ಕುಟುಂಬದ ಬಗ್ಗೆ ಅಲ್ಲಿ ಮಾತನಾಡಿರುವಂಥದ್ದು ಪ್ರಸ್ತಾಪ ಇದೆ. ಇನ್ನು SDPIನ ಅಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ SDPIಗೆ ಹೋಗಲಿ ಓಟು, ಬಟ್ ನಮಗೆ ಇಲ್ಲಿಗೆ ಶಾಮನೂರಿಗೆ ಬರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆದಂಥ ಒಂದಿಷ್ಟು ಕನ್ವರ್ಜೇಷನ್ ಏನಿದೆ, ಇವೆಲ್ಲವೂ ಕೂಡ ಸಾಕಷ್ಟು ಗೊಂದಲಮಯವಾಗಿರುವಂತಹ ವಿಚಾರ ಆಗಿತ್ತು. ಇನ್ನು ಅದರಂತೆ